ವಂದನೆಗಳನ್ನು ನೀಡಿಕೊಳ್ಳುತ್ತೇವೆ. ಬಸವಾದಿ ಪ್ರಮುಖರನ್ನ ವಿಶ್ವದ ಎಲ್ಲ ದಾರ್ಶನಿಕರನ್ನ ಸ್ಮರಿಸಿಕೊಂಡು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಆಚರಣೆಯಲ್ಲಿ ನಡೆತಾ ಇರುವಂತಹ ಬಸವ ಸಂಸ್ಕೃತಿ ಅಭಿಯಾನದ ಈ ಶುಭ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಒಕ್ಕೂಟದ ಕರ್ಣಧಾರಕವನ್ನು ವಹಿಸಿಕೊಂಡು ತಮ್ಮ ಇಡೀ ಸಮಯವನ್ನು ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಮುಡಿಪಾಗಿರ್ತಕ್ಕಂಥ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ಕಲಿಸಿರುವಂತಹ ಎಲ್ಲ ಪರಮ ಪೂಜ್ಯರ ಜಂಗಮಾಚರಣೆಗಳಿಗೆ ಭಕ್ತಿಪೂರ್ವಕವಾಗಿ ಮತ್ತು ವೇದಿಕೆಗೆ ಉಪಸ್ಥಿತರುವಂತಹ ಗಣ್ಯರಲ್ಲಿ, ಕಲಾವಿದರಲ್ಲಿ, ಸಂಘಟಕರಲ್ಲಿ, ಮಾಧ್ಯಮದವರಲ್ಲಿ, ಭಾಗವಹಿಸಿದ್ದವರಲ್ಲಿ ಶರಣಾರ್ಥಿಗಳು. ನಮಗೆ ಹೊಸಪೇಟೆಯಲ್ಲಿ ಉಪನ್ಯಾಸ ಮಾಡಬೇಕು ಅಂತೇಳಿ ಸಾಣೇಹಳ್ಳಿ ಶ್ರೀಗಳು ಆದೇಶ ಮಾಡಿದರು. ವಿಷಯ ಏನು ಅಂತ ಹೇಳಿರಲಿಲ್ಲ. ಆಹ್ವಾನ ಪತ್ರಿಕೆ ಬಂದ ನಂತರ ನಮ್ಗೆ ಗೊತ್ತಾಯಿತು ಸ್ಥಾವರ ಕಳೆಯುವುದು ಜಂಗಮ ಕಳೆಯಿಲ್ಲ ಅನ್ನೋ ವಿಷಯ. ಆ ವಿಷಯವನ್ನು ನೋಡಿದ ತಕ್ಷಣ ನಮಗೆ ನೆನಪಾಗಿದ್ದೇನಪ್ಪ ಅಂತಂದರೆ ಹಂಪಿ ನೆನಪಾಯ್ತು. ನಮಗೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದಂಥ ಹಂಪಿ ನೆನಪಾಯ್ತು. ನಮಗೆ ಯಾಕೆ ಹಂಪಿ ನೆನಪಾಯಿತು ಅಂತ ಹೇಳಿದ್ರೆ, ಒಂದು ರೀತಿಯಲ್ಲಿ ನಿಂತ ನೀರಿನ ಉಪಾಧಿಯಲ್ಲಿ ಜಡವಾಗ್ತಾ ಇದ್ದಂತಹ ಕನ್ನಡ ಸಾಹಿತ್ಯ ಪರಂಪರೆಯನ್ನ ಚಲನಶೀಲಗೊಳಿಸಿರ್ತಕ್ಕಂಥದ್ದು, ವೈವಿಧ್ಯತೆಯ ಕಡೆಗೆ ಕೊಂಡೊಯ್ದಿರ್ತಕ್ಕಂಥದ್ದು ಮತ್ತು ಅತ್ಯಂತ ಜನಸಾಮಾನ್ಯರು ಕೂಡ ಕಾವ್ಯದ ನಾಯಕನಾಗಬಲ್ಲ ಅನ್ನುವಂಥ ರೀತಿ ಒಳಗೆ ತೋರಿಸಿಕೊಂಡು ಕನ್ನಡಕ್ಕೆ ಚಲನಶೀಲತೆಯನ್ನ, ಕನ್ನಡಕ್ಕೆ ಜಂಗಮತ್ವವನ್ನು ತಂದುಕೊಂಡಿರ್ತಕ್ಕಂಥ ಮಹಾಕವಿ ಹರಿಹರಗಿದ್ದ ಜಾಗ ಆಗುವ ಅನ್ನುವಂಥ ಕಾರಣಕ್ಕೆ ನಮಗೆ ನೆನಪಾಯಿತು. ಆ ದೃಷ್ಟಿಯಿಂದ ಬಹಳ ಅಪರೂಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಒಂದು ತೃಪ್ತಿ ನನಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಅವಕಾಶ ಕೊಟ್ಟಂತ ಪೂಜ್ಯರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ವಿಶೇಷವಾಗಿ ಯಾಕೆ ಹರಿಹರ ಚಲನಶೀಲ ಕವಿ, ಜಂಗಮ ಕವಿ ಅಂತ ಅನಿಸಿಕೊಳ್ತಾರೆ ಅಂತಂದ್ರೆ, ಇಡೀ ಕನ್ನಡ ಸಾಹಿತ್ಯದಲ್ಲಿ ವಚನಗಳು ಬರೋದಕ್ಕಿಂತ ಮೊದಲು, ಶರಣರು ಬರೋದಕ್ಕಿಂತ ಮೊದಲು ಇಡೀ ಕನ್ನಡ ಸಾಹಿತ್ಯದ ವಸ್ತು ಏನಾಗಿತ್ತು, ಕಾವ್ಯದ ನಾಯಕರುಗಳು ಯಾರಾಗಿತ್ತು, ಕಥೆ ಏನಾಗಿತ್ತು ಅಂತೇಳಿ ನಾವು ಸ್ವಲ್ಪ ಹಿಂದಿರುಗಿ ನೋಡಿದ್ವಿ ನಾವು ಅಂತ ಹೇಳಿದ್ರೆ, ಅಲ್ಲಿ ಸಂಪೂರ್ಣವಾಗಿ ವೈದಿಕ ಮತ್ತು ಜೈನ ಕಥೆಗಳೇ ಅಲ್ಲಿ ಹೆಚ್ಚು ಪ್ರಾಧಾನ್ಯತೆ ಪಡೆದಿರ್ತಕ್ಕಂಥ ನಾವು ಕಾಣ್ತೀವಿ. ಅದೇ ರೀತಿಯಲ್ಲಿ ಸಂಸ್ಕೃತ ಭೂಯಿಷ್ಠವಾಗಿರ್ತಕ್ಕಂಥ ಛಂದೋಬದ್ಧವಾಗಿರ್ತಕ್ಕಂತಹ ಚಂಪು ಶೈಲಿಯ ಕಾವ್ಯಗಳು ಹೆಚ್ಚು ಅಲ್ಲಿ ಬರ್ತಾ ಇವೆ. ಜನಸಾಮಾನ್ಯರಿಗೆ ಕಾವ್ಯ ಅನ್ನುವಂಥದ್ದು ಕನ್ನಡದ ಕಡಲೆ ಆಗಿತ್ತು. ಅಂತಹ ಸಂದರ್ಭದಲ್ಲಿ ಬಂದಂಥ ವಚನಕಾರರು, ಶರಣರು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯದ ಪ್ರಭಾವ ಹರಿಹರರ ಮೇಲೆ ಯಾವ ಮಟ್ಟದ್ದಾಗಿತ್ತಪ್ಪ ಅಂತ ಹೇಳಿದ್ರೆ, ಯಾರು ಕೂಡ ಕನಸು ಮನಸ್ಸಿನಲ್ಲಿ ಎಣಿಸೋದಕ್ಕೆ ಸಾಧ್ಯವಾಗದಿರುವಂತಹ ವ್ಯಕ್ತಿತ್ವಗಳು ಕೂಡ ಕಾವ್ಯದ ನಾಯಕರಾಗಿ ಪರಿಣಮಿಸ್ತಾರೆ ಅನ್ನುವಂಥದ್ದಿದೆಯಲ್ಲ, ಬಹಳ ದೊಡ್ಡ ಪರಿವರ್ತನೆಯನ್ನು ನಾವು ಗಮನಿಸಬೇಕಾಗ್ತದೆ. ಉದಾಹರಣೆಗೆ ಹೇಳಬೇಕಪ್ಪ ಅಂತ ಹೇಳಿದ್ರೆ, ಮಾದಾರ ಚೆನ್ನಯ್ಯ ಕಾವ್ಯದ ವಸ್ತುವಾಗೋದು ಸಾಧ್ಯವಿಲ್ಲ. ಯೋಚನೆ ಮಾಡಿ, ಕಾವ್ಯ ವಸ್ತುಗಳಾಗಿರ್ಬೋದು ಮಾದಾರ ಚೆನ್ನಯ್ಯನದ್ದು, ಆದರೆ ಕಾವ್ಯದ ನಾಯಕನಾಗುವಂತಹ ಒಂದು ಪರಿಸ್ಥಿತಿ ವಚನಕಾರರಿಗಿಂತ ಹಿಂದಿದ್ದ ಅಂತ ನಾವು ಪ್ರಶ್ನೆ ಮಾಡಿದ್ದೇವೆ ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯದಲ್ಲಿ ಖಂಡಿತವಾಗಿ ಹಿಂದಿಲ್ಲ. ಅಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡೋದಕ್ಕೆ ಹರಿಹರನಿಗೆ ಪ್ರೇರಣೆಯಾಗಿರ್ತಕ್ಕಂಥದ್ದು ವಚನ ಸಾಹಿತ್ಯ. ಆ ವಚನ ಸಾಹಿತ್ಯ ಬಂದ ಕಾರಣಕ್ಕೋಸ್ಕರವಾಗಿದೆ ಕನ್ನಡ ಪರಂಪರೆ ತನ್ನ ಸ್ಥಾವರತ್ವವನ್ನು ಕಳೆದುಕೊಂಡು ಜಂಗಮವಾಯಿತು ಅನ್ನುವಂಥದ್ದು ನಾವು ಈ ಸಂದರ್ಭ ಅರ್ಥ ಮಾಡ್ತೀವಿ. ಆ ಹಿನ್ನೆಲೆಯಲ್ಲಿ ಅಂಥ ಒಬ್ಬ ಜಂಗಮಶೀಲ ಕವಿ ಹರಿಹರನ ಸ್ಥಾನ ಇದು, ಜಂಗಮಶೀಲ ಕವಿ ಚಾಮರಸನ ಸ್ಥಾನ ಇದು, 101 ವಿರಕ್ತರು ಆಗಿ ಹೋಗಿರ್ತಕ್ಕಂಥ ಒಂದು ಸ್ಥಾನ ಇದು. ಇಂಥ ಜಾಗದಲ್ಲಿ ಉಪನ್ಯಾಸ ಮಾಡೋದು ಅವಕಾಶ ಸಿಕ್ಕಿರ್ತಕ್ಕಂಥದ್ದನ್ನ ಪುಣ್ಯ ವಿಶೇಷ ಸಂದರ್ಭ ಭಾವಿಸಿಕೊಂಡು, ವಿಶೇಷವಾಗಿ ಈ ಸಂದರ್ಭದಲ್ಲಿ ನಮ್ಮ ಲಿಂಗಾಯತ ಒಕ್ಕೂಟ ಎಷ್ಟು ಜಂಗಮಶೀಲವಾಗಿದೆ ಅಂತಂದ್ರೆ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಈಗಾಗಲೇ ಅಪಸ್ವರಗಳು ಶುರುವಾಗಿದೆ. ನೀವೆಲ್ಲ ಗಮನಿಸಿದ್ರೆ ಅಪಸ್ವರಗಳು ಶುರುವಾಗಿದ್ದಾವೆ. ಈ ಅಪಸ್ವರಗಳು ಶುರುವಾಗಿದ್ದವಲ್ಲ ನಾವು ತಿರಸ್ಕರಿಸಬಾರದು, ಹಾಗಾಗಿ ಅತಿಯಾಗಿ ಪುರಸ್ಕರಿಸಲೂಬಾರದು. ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕಾದ ಏನಪ್ಪಾ ಅಂತ ಹೇಳಿದ್ರೆ, ಆ ಅಪಸ್ವರಗಳೆಲ್ಲವೂ ಕೂಡ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವತತ್ವದ ಮೂಲಕವಾಗಿ ಇಡೀ ಸಮುದಾಯವನ್ನು ಜಂಗಮಗೊಳಿಸ್ತಾ ಇದೆ ಅನ್ನುವಂಥದ್ದು ನಮಗೆ ಪೂರ್ವಾಗ್ತಾ ಇದೆ ಅಂತ ನಾವು ಅರ್ಥ ಮಾಡ್ಕೊಳ್ತೀವಿ. ಹಾಗಾಗಿ ಅಂಥದ್ದೇ ವಿರೋಧ ಶುರುವಾಯಿತು ಅಂದ್ರೆ ನಾವು ಗಮನಿಸಬೇಕಿದ್ರೆ, ಜಂಗಮ ಅಂದ್ರೆ ಏನಪ್ಪಾ ಅಂದ್ರೆ ಚಲನಶೀಲತೆ. ಚಲನಶೀಲತೆ ಅಂದ್ರೆ ಏನಪ್ಪ, ಚಲಿಸ
ಚಲಿಸ್ತಾ ಇದೆ ಅಂದ್ರೆ ಘರ್ಷಣೆ ಉಂಟುಕೊಳ್ಳೋದೆ. ಹಾಗಾಗಿ ಆ ಘರ್ಷಣೆ ಅನ್ನುವಂಥದ್ದು ನಾವು ಚಲನಶೀಲರಾಗಿದ್ದೇವೆ, ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಚಲನಶೀಲವಾಗಿದೆ, ಆ ಮೂಲಕವಾಗಿ ಸಮಾಜವನ್ನು ಚಲಿಸುವಂತೆ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ಈಗೇನು ಬರ್ತಾ ಇರ್ತಕ್ಕಂಥ ವಿರೋಧಗಳು ದೊಡ್ಡ ಸಾಕ್ಷಿ ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಅವುಗಳನ್ನು ಗೌರವಯುತವಾಗಿ ಸ್ವೀಕಾರ ಮಾಡಿಕೊಳ್ಳೋಣ. ಅವ ತಿರಸ್ಕರಿಸೋದು ಬೇಡ, ಪುರಸ್ಕರಿಸೋದು ಬೇಡ ಅಂತ ಹೇಳಿ ವಿಶೇಷವಾಗಿ ಈಗೇನು ಸ್ಥಾವರ ಮತ್ತು ಜಂಗಮ ಬಹಳ ಚರ್ಚೆ ಆಗಲಿರುವಂತ ವಿಷಯಗಳು ಇವೆರಡು ಕೂಡ. ಮತ್ತೆ ಅಷ್ಟೇ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ಹೌದು, ಅಷ್ಟೇ ಅಪಾರ್ಥಕ್ಕೊಳಗಾಗಿರ್ತಕ್ಕಂಥ ಪರಿಕಲ್ಪನೆಗಳು ಕೂಡ ಹೌದು. ಆ ಹಿನ್ನೆಲೆಯಲ್ಲಿ ಸ್ಥಾವರ ಮತ್ತು ಜಂಗಮ ಅನ್ನುವಂಥದ್ದು ನಾವು ಯೋಚನೆ ಮಾಡ್ತಾ ಹೋದಾಗ ಬಹಳ ಮುಖ್ಯವಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಸ್ಥಾವರ ಅಂದ್ರೆ ಏನು, ಜಂಗಮ ಅಂದ್ರೆ ಏನು? ತುಂಬಾ ಸರಳವಾದ ಅರ್ಥದಲ್ಲಿ ಸ್ಥಾವರ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಯಾವುದು ಚಲನಶೀಲ ಅಲ್ಲವೋ, ಯಾವುದು ಒಂದೇ ಕಡೆ ನಿಂತಿದೆಯೋ, ಯಾವುದು ಕ್ರಿಯಾಶೀಲ ಅಲ್ಲವೋ ಅದನ್ನು ಸ್ಥಾವರ ಅಂತ ಕರೀತಾರೆ. ಜಂಗಮ ಅಂದ್ರೆ ಯಾವ್ದಪ್ಪ ಅಂತ ಹೇಳಿದ್ರೆ, ಯಾವುದು ನಿರಂತರವಾದ ಕ್ರಿಯಾಶೀಲತೆಯನ್ನು ಹೊಂದಿದೆಯೋ, ಯಾವುದು ನಿರಂತರವಾಗಿ ಚಲನಶೀಲತೆಗೆ ಒಳಪಟ್ಟಿದೆಯೋ ಅದನ್ನು ಜಂಗಮ ಅಂತ ಕರೀತಾ ಹೋಗ್ತಾರೆ. ಈ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ನಿರಂತರವಾಗಿ ಚಲನದಲ್ಲಿರೋದೆ, ಯಾವುದು ಕೂಡ ಚಲಿಸದಂಗಿಲ್ಲ ಈ ಜಗತ್ತಿನೊಳಗೆ. ಪ್ರತಿಯೊಂದು ಕೂಡ ಪ್ರತಿ ಕ್ಷಣ ಕೂಡ ನಿರಂತರವಾದ ಚಲನೆಯ ಪ್ರಕ್ರಿಯೆಯಾಗಿದ್ದಾವೆ. ನಮ್ಮ ಕಣ್ಣಿಗೆ ಕಾಣದೇ ಇರ್ಬೋದು ಆ ಚಲನೆ, ಆದ್ರೆ ಜಗತ್ತು ಸಂಪೂರ್ಣವಾಗಿ ಚಲಿಸ್ತದೆ. ಜಮ್ಮು ಕಚೇರಿ ಜಗತ್ತಂತ ಕರೀತಾರೆ, ಚಲನಶೀಲವಾಗಿರೋದಕ್ಕೆ ಅದನ್ನು ಜಗತ್ತಂತ ಕರೀತಾರೆ. ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಯೋಚನೆ ಮಾಡ್ತಾ ಹೋದ್ವಿ. ಸರಳವಾದ ಅರ್ಥದಲ್ಲಿ ಹೇಳೋದಾದ್ರೆ ಇಡೀ ಜಗತ್ತೇ ಜಂಗಮ ಅಂತ ಅನ್ಸುತ್ತೆ. ಹಾಗಾದ್ರೆ ಸ್ಥಾವರ ಅಂದ್ರೆ ಯಾವ್ದಪ್ಪ? ಇಡೀ ಜಗತ್ ಜಂಗಮ ಅನ್ನೋದಾದ್ರೆ ಸ್ಥಾವರ ಅಂದ್ರೆ ಯಾವ್ದಪ್ಪ? ಹಾಗಾದ್ರೆ ಸ್ಥಾವರ ಅಂದ್ರೆ ಚಲನೆ ಇಲ್ಲದೆ ಇರ್ತಕ್ಕಂಥದ್ದು. ಚಲನೆ ಇಲ್ಲದೆ ಇರ್ತಕ್ಕಂಥದ್ದು ಅಂದ್ರೆ ಯಾವ್ದಿದೆ? ಹಾಗಾದ್ರೆ ಈ ಜಗತ್ತೊಳಗೆ ಚಲನೆ ಇಲ್ಲದೆ ಇರ್ತಕ್ಕಂಥದ್ದು ನಾವು ಹೇಳಿರ್ತಕ್ಕಂಥ ವಿಶಾಲ ಅರ್ಥದಲ್ಲಿ ಯೋಚನೆ ಮಾಡೋದಾದ್ರೆ ಚಲನೆ ಇಲ್ಲದೆ ಇರ್ತಕ್ಕಂಥ ಈ ಜಗತ್ತೊಳಗೆ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಆದ್ರೆ ಒಂದು ಮಾತ್ರ ಇದೆ ಚಲನೆ ಇಲ್ಲದೆ ಇರ್ತಕ್ಕಂಥದ್ದು ಈ ಜಗತ್ತೊಳಗೆ ಯಾವ್ದಪ್ಪ ಅಂತ ಹೇಳಿದ್ರೆ ಅದನ್ನ ಲಿಂಗ ಅಂತ ಕರಿತೀವಿ. ಲಿಂಗ ಸರ್ವವ್ಯಾಪ ತತ್ವವನ್ನು ಹೊಂದಿರ್ತಕ್ಕಂಥದ್ದು. ಲಿಂಗ ಇಲ್ಲದೆ ಇರ್ತಕ್ಕಂಥ ಜಾಗವೇ ಇಲ್ಲ ಅಂತ ಹೇಳಿ ಸರ್ವಜ್ಞ ಹೇಳ್ತಾ ಹೋಗ್ತಾರೆ. ಲಿಂಗಕ್ಕೆ ಕಡೆ ಇಲ್ಲ, ಲಿಂಗ ಇಲ್ಲ, ದಡೆ ಇಲ್ಲ. ಲಿಂಗ ಇಲ್ಲದೆ ಇರ್ತಕ್ಕಂಥ ಜಾಗ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಲಿಂಗ ಇಲ್ಲಿ ಎಲ್ಲಾ ಕಡೆಗೂ ವ್ಯಾಪಿಸಿಕೊಂಡಿದೆ ಅಂತ ಅಂದಮೇಲೆ ಆ ಲಿಂಗ ಎಲ್ಲಾ ಕಡೆಗೂ ಇರೋದೇ. ಆ ಲಿಂಗ ಎಲ್ಲ ಕಡೆ ಇರ್ತಕ್ಕಂಥದ್ದು ಅದು ಸ್ಥಾವರ ಯಾಕಪ್ಪ ಅಂತ ಹೇಳಿದ್ರೆ, ಎಲ್ಲ ಕಡೆ ಇರೋ ಕಾರಣಕ್ಕೋಸ್ಕರವೇ ಅದು ಸ್ಥಾವರ. ಎಲ್ಲ ಕಡೆ ಇರುವಂಥದ್ದು ಇನ್ನೊಂದ್ ಕಡೆ ಚಲಿಸ್ತು ಅಂದ್ರೆ ಒಂದ್ ಕಡೆ ಇಲ್ಲ ಅಂತ ಅರ್ಥ ತಾನೆ. ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಹೋದಾಗ ಇಡೀ ಜಗತ್ತಿಗೆ ಸ್ಥಾವರವಾಗಿ ಇಟ್ಕೊಂಡು ಇಡೀ ಜಗತ್ತಿನ ಚಲನಶೀಲತೆಗೆ ಕಾರಣವಾಗಿರ್ತಕ್ಕಂಥ ಆ ಲಿಂಗವನ್ನು ಸ್ಥಾವರ ಅಂತ ನಾವು ಕರಿಬೇಕಾಗುತ್ತೆ, ಆ ಮಹಾ ವಸ್ತುವನ್ನು ಸ್ಥಾವರ ಅಂತ ಕರಿಬೇಕಾಗುತ್ತೆ. ಹೀಗೆ ಯೋಚನೆ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ, ಹಾಗಾದ್ರೆ ಲಿಂಗ ಸ್ಥಾವರದಿಂದ ಉತ್ಪತ್ತಿ ಆಗಿರ್ತಕ್ಕಂಥ ಈ ಜಗತ್ ಜಂಗಮ ಏನು ಅಂತ ಕೇಳಿದ್ರೆ ಅದು ಹೌದು. ಆ ಹಿನ್ನೆಲೆಯಲ್ಲಿ ಇಡೀ ಜಗತ್ತಿನ ಚಲನಶೀಲತೆಗೆ ಕಾರಣವಾಗಿರೋದ್ರಿಂದ ಒಂದು ಅರ್ಥದಲ್ಲಿ ಲಿಂಗವೂ ಕೂಡ ಚಲನಶೀಲವೇ ಜಂಗಮವೇ ಅನ್ನೋದನ್ನು ನಾವು ಸ್ವೀಕಾರ ಮಾಡಿಕೊಳ್ಳಬೇಕಾಗುತ್ತೆ. ಆದ್ರೆ ವಾಸ್ತವದಲ್ಲಿ ಅಖಂಡತೆಯ ಒಂದು ಪರಿಕಲ್ಪನೆ ಅಂತ ಬಂದಾಗ, ಸರ್ವವ್ಯಾಪಕತ್ವ ಅಂತ ಬಂದಾಗ ಜಂಗಮ ಯಾವ ರೀತಿಯಾಗಿ ಚಲಿಸುತ್ತೋ ಆ ರೀತಿಯಾಗಿ ಲಿಂಗ ಚಲಿಸೋದಿಲ್ಲ. ಎಲ್ಲಾ ಕಡೆಗೂ ತುಂಬಿಕೊಂಡಿರೋದ್ರಿಂದಾಗಿ ಅದು ಸ್ಥಾವರ ಅಂತ ಕರೆಸಿಕೊಳ್ತೀವಿ. ಇದು ಒಂದು ರೀತಿ ತಾತ್ವಿಕ ಜಿಜ್ಞಾಸೆ. ಇದು ಮಾಡಿಕೊಂಡು ಎಷ್ಟೊತ್ತಾದ್ರೂ ಕೂಡ ಮುಡಿಗಾಡಿರ್ತಕ್ಕಂಥ ತರ್ಕ ಜಿಜ್ಞಾಸೆಗಳು. ಆದ್ರೆ ಮುಖ್ಯವಾಗಿ ಬಸವಣ್ಣನವರ ಒಂದು ವಚನವನ್ನು ಇಟ್ಕೊಂಡು ನಾವು ಯೋಚನೆ ಮಾಡೋದಾದ್ರೆ ಸ್ಥಾವರ ಕಡಿಮಟ್ಟು ಜಂಗಮ ಕಡಿಮೆ. ಬಸವಣ್ಣ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ಸಾಲು. ಈ ಸಾಲು ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡದೆ ಬಡವನಯ್ಯ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸಮಯ್ಯ, ಕೂಡಲ ಸಂಗಮ ದೇವ, ಸ್ಥಾವರ ಕಡಿಮಟ್ಟು ಜಂಗಮ ಕಡಿಮಿಲ್ಲ. ಈ ವಚನದ ಒಳಗಡೆ ಬರತಕ್ಕಂಥದ್ದು ಈ ಸಾಲು. ಈ ವಚನವನ್ನ ಹಿನ್ನೆಲೆಯಾಗಿ ಇಟ್ಟುಕೊಂಡು ಬಹಳ ಸಂದರ್ಭಗಳಲ್ಲಿ ಜಂಗಮ ಮತ್ತು ಸ್ಥಾವರ ಪದಗಳನ್ನ ವಿರುದ್ಧಾರ್ಥಕ ಪದಗಳ ರೀತಿಯೊಳಗೆ ವ್ಯಾಖ್ಯಾನ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೇವೆ. ಈ ಹಂತದಲ್ಲಿ ವಿರುದ್ಧಾರ್ಥಕವಾದ ರೀತಿಯಲ್ಲಿ ನಾವು ಯೋಚನೆ ಮಾಡೋದು ಯಾಕಪ್ಪ ಅಂತ ಹೇಳಿದ್ರೆ, ಅಳಿಯುವ ಸ್ಥಾವರ ಚಲನಶೀಲ ಇರ್ತಕ್ಕಂಥದ್ದು, ಅಳಿಯಾಗದೆ ಇರ್ತಕ್ಕಂಥದ್ದು ಜಂಗಮ ಅಂತ ನಾವು ಅರ್ಥೈಸ್ಕೊಳ್ತಾ ಬರ್ತೀವಿ. ಅಂದ್ರೆ ನಾವು ಈ ಸಂದರ್ಭದಲ್ಲಿ ಬಹಳ ಮುಖ್ಯ ಗಮನಿಸೋದು ಏನಪ್ಪಾ ಅಂತ ಹೇಳಿದ್ರೆ, ದೇವಾಲಯಗಳ ಸ್ಥಾವರ, ಇನ್ನು ನಾವೆಲ್ಲರೂ ಕೂಡ ಜಂಗಮರು ಅಂತ ಹೇಳ್ತೀವಿ. ಇದು ತಾತ್ವಿಕವಾದ ನೆಲೆ ಒಳಗೆ ಯೋಚನೆ ಮಾಡೋದಾದ್ರೆ ಯಾವ ದೇವಾಲಯಗಳು ವಾಸ್ತವದಲ್ಲಿ ಅವು ತಮ್ಮಷ್ಟಕ್ಕೆ ತಾವು ಸ್ಥಾವರವೂ ಅಲ್ಲ, ಜಂಗಮವೂ ಅಲ್ಲ. ಆ ದೇವಾಲಯಗಳ ಮೂಲಕವಾಗಿ ನಡೆಯುವಂತ ಜಂಗಮಶೀಲ ಕಾರ್ಯಚಟುವಟಿಕೆಗಳ ಮೂಲಕವಾಗಿ ಆ ಸ್ಥಾವರ ಮತ್ತು ಜಂಗಮ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಹೋದಾಗ ಪ್ರತಿಯೊಂದು ಧಾರ್ಮಿಕ ಸಂಕೇತಗಳು ಕೂಡ ಬರೀ ದೇವಸ್ಥಾನ ಹೇಳ್ತಾ ಇಲ್ಲ, ನಾವೆಲ್ಲರೂ ಧರಿಸುವಂತ ಧಾರ್ಮಿಕ ಸಂಕೇತಗಳು ಕೂಡ ಆ ಸಂಕೇತಗಳ ಹಿಂದಿರ್ತಕ್ಕಂಥ ತಾತ್ವಿಕತೆಯನ್ನು ಅರ್ಥ ಮಾಡಿಕೊಳ್ಳಾರ್ದಂಗೆ ಕೇವಲ ನಮ್ಮ ಅಸ್ಮಿತೆಯ ಕಾರಣಕ್ಕೋಸ್ಕರವಾಗಿ, ಕೇವಲ ನಮ್ಮ ಜಾತಿಯ ಹೆಮ್ಮೆಯ ಕಾರಣಕ್ಕೋಸ್ಕರವಾಗಿ, ಅಥವಾ ನಮಗೆ ಚೆನ್ನಾಗಿ ಕಾಣ್ತದೆ ಅನ್ನುವಾಗ ನಾವು ಧಾರ್ಮಿಕ ಅಂತ ಪ್ರದರ್ಶನ ಮಾಡೋದಕ್ಕೋಸ್ಕರವಾಗಿ ಈ ತರದ ಕಾರಣಗಳಿಗೋಸ್ಕರ ನಾವು ಧರಿಸಿಕೊಳ್ಳುವಂಥದ್ದನ್ನ ರೂಢಿ ಮಾಡ್ಕೊಂಡಿರ್ತೀವಿ ಅಂತಂದ್ರೆ ಆ ತಾತ್ವಿಕ ಅನುಸರಣೆ ನಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ನಾವು ಧರಿಸಿರ್ತಕ್ಕಂಥ ಎಲ್ಲಾ ಧಾರ್ಮಿಕ ಲಾಂಛನ
ಬಸವಣ್ಣ ಏನ್ ಮಾಡಿದ್ರು, ದೇವಾಲಯಗಳ ನಿಜವಾದ ಆಶಯಗಳು ಮರೆಯಾಗಿ, ಆ ದೇವಾಲಯಗಳ ಆಶಯಗಳು ಮರೆಯಾಗಿ ಅವು ಸ್ಥಾವರವಾದ ಕಾರಣಕ್ಕೋಸ್ಕರ ಬಸವಣ್ಣ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ತಾತ್ವಿಕತೆಗೆ ಮಿತಿ ಇದೆ, ಅಲ್ಲಿರ್ತಕ್ಕಂಥ ಪೂಜೆಗಳಿಗೆ ಮಿತಿ ಇದೆ, ಅಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ತೃಪ್ತಿಗೆ ಮಿತಿ ಇದೆ. ಮಿತಿಯಿಲ್ಲದೆ ಇರ್ತಕ್ಕಂಥ ರೀತಿಯೊಳಗೆ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಪೂಜೆಯನ್ನು ತಾನು ಮಾಡಿಕೊಳ್ಬೇಕು, ತನ್ನ ಆಧ್ಯಾತ್ಮಿಕ ತೃಪ್ತಿಯನ್ನು ತಾನು ಅನುಭವಿಸಬೇಕು, ತನ್ನ ದೇಹವನ್ನೇ ದೇಗುಲವನ್ನು ಮಾಡಿಕೊಂಡು ಆ ದೇಗುಲಗಳ ಒಂದು ಬಂಧದಿಂದ ಹೊರಗೊಂದು ದೇಹವನ್ನೇ ದೇಗುಲ ಮಾಡಿಕೊಂಡು ತನ್ನೊಳಗಿರ್ತಕ್ಕಂಥ ಚೈತನ್ಯವನ್ನೇ ದೇವರನ್ನೇ ಭಾವಿಸಿಕೊಳ್ಬೇಕು ಅನ್ನುವಂಥ ಒಂದು ಅಪರೂಪದ ದರ್ಶನದ ಹಿನ್ನೆಲೆಯಲ್ಲಿ ಬಸವಣ್ಣ ಏನ್ ಮಾಡಿದ್ರು, ದೇವಾಲಯಗಳನ್ನು ಪಕ್ಕದಿಡ್ರಿ, ನಿಮ್ಮ ಶರೀರವನ್ನು ನಿಮ್ಮ ದೇಹವನ್ನು ದೇಗುಲ ಮಾಡಿಕೊಳ್ಳ್ರಿ ಅಂತ ಹೇಳಿ ಈ ಶರೀರವನ್ನು ದೇಗುಲ ಮಾಡಿಕೊಳ್ಳೋದಕ್ಕೆ ಹೇಳುವಂತ ಮಾತದ್ದು ಸ್ಥಾವರಗಳಲ್ಲಿ ಬಿಟ್ಟು ಸಂಘ ಮಕ್ಕಳಿಗಿಲ್ಲ. ಯಾವಾಗ ಈ ಶರೀರ ದೇಗುಲ ಆಗುತ್ತೆ, ಈ ಶರೀರದ ಮೇಲೆ ಲಿಂಗವನ್ನು ಧರಿಸಿಕೊಂಡು ಆ ಲಿಂಗದ ಸುತ್ತ ಇರತಕ್ಕಂಥ ತಾತ್ವಿಕತೆಯನ್ನ ಬದುಕಿನೊಳಗೆ ಅಳವಡಿಸಿಕೊಂಡಾಗ ಮಾತ್ರ ಈ ದೇಹ ದೇಗುಲಾಗುತ್ತೆ. ಇಲ್ಲಪ್ಪ ಅಂತ ಹೇಳಿದ್ರೆ ಇದು ಕೂಡ ಸ್ಥಾವರವೇ. ನಾವು ಧರಿಸಿಕೊಂಡಿರ್ತಕ್ಕಂಥ ಇಷ್ಟಲಿಂಗವು ಕೂಡ ಒಂದು ಹಂತದಲ್ಲಿ ಸ್ಥಾವರವೇ ಆಗಿಬಿಡುತ್ತೆ. ನಾವು ಧರಿಸಿಕೊಂಡಿರ್ತಕ್ಕಂಥ ರುದ್ರಾಕ್ಷಿಯು ಕೂಡ ಸ್ಥಾವರ ಆಗುತ್ತೆ, ನಾವು ಧರಿಸಿಕೊಂಡಿರ್ತಕ್ಕಂಥ ವಿಭೂತಿಯು ಕೂಡ ಸ್ಥಾವರ ಆಗುತ್ತೆ, ನಮ್ಮ ಪಾದೋದಕ ಪ್ರಸಾದಗಳೆಲ್ಲವೂ ಕೂಡ ಸ್ಥಾವರ ಆಗುತ್ತೆ. ಯಾವಾಗ ಅಂತ ಹೇಳಿದ್ರೆ ಅವುಗಳ ತಾತ್ವಿಕತೆಯನ್ನು ಅನುಸರಣೆ ಮಾಡೋದ್ರಲ್ಲಿ ವಿಫಲರಾದಾಗ. ಉದಾಹರಣೆ ಹೇಳ್ಬೇಕಪ್ಪ ಅಂತಂದ್ರೆ, ನಾವು ಹಣೆ ಮೇಲೆ ವಿಭೂತಿ ಧರಿಸ್ಕೊಳ್ತೀವಲ್ಲ, ವಿಭೂತಿ ಯಾಕೆ ಧರಿಸ್ಕೊಳ್ತೀವಿ ಅಂತ ಕೇಳಿದ್ರೆ ಅದು ತಾತ್ವಿಕತೆಯ ಅರಿವಿಲ್ಲದಾಗ ನಾವು ಧರಿಸ್ಕೊಳ್ತೀವಿ ಅಂದ್ರೆ ಏನಾಗುತ್ತೆ, ಸರ್ವಜ್ಞ ನೋಡಿ ಕತ್ತೆಗಳು ಬೂದಿಗಳು ಓಡಾಡುತ್ತೆ, ಆ ಕತ್ತೆ ತರ ನೀರು ಕೂಡ ಬೂದಿ ಬಳಕೊಂಡಂತ ಕಾಣ್ತೇವೆ. ಬೂದಿ ಬಳಕೊಂಡಿರೋ ಮನುಷ್ಯನಿಗೂ ಬೂದಿ ಬಳಕೊಂಡಿರೋ ಕತ್ತೆ ಅಂತ ಹೇಳಿ ಸರ್ವಜ್ಞ ಹೇಗೆ ಹೋಲಿಕೆ ಮಾಡ್ತಾನೋ ಹಾಗೆ ನಾವು ಜಡರಾಗಿ ಬಂದಿವಿ. ಈ ವಿಭೂತಿಯ ತಾತ್ವಿಕತೆ ಏನಪ್ಪಾ ಅಂತ ಹೇಳಿದ್ರೆ, ನನ್ನೊಳಗಿರ್ತಕ್ಕಂಥ ಸಗಣಿಯ ತರದಲ್ಲಿರ್ತಕ್ಕಂಥ ಅಜ್ಞಾನವನ್ನ, ನನ್ನೊಳಗಿರ್ತಕ್ಕಂಥ ಸಗಣಿಯ ರೀತಿಯಲ್ಲಿರ್ತಕ್ಕಂಥ ಮೌಢ್ಯತೆಯನ್ನ, ನನ್ನೊಳಗೆ ಸಗಣಿಯ ರೀತಿಯಲ್ಲಿರ್ತಕ್ಕಂಥ ಅಂಧಕಾರವನ್ನ ಜ್ಞಾನದ ಅಗ್ನಿಯ ಒಳಗೆ ದಹಿಸಿಕೊಂಡು ಬೆಳ್ಳಗೆ ಮಾಡಿಕೊಂಡಿದ್ದೇನೆ ಅಂತರಂಗವನ್ನ ಅನ್ನುವುದರ ಸಾಂಕೇತಿಕವಾಗಿ ನಮ್ಮ ಮೈಗೆಲ್ಲ ಹಣೆ ತುಂಬ ಧರಿಸಿಕೊಳ್ಳತಕ್ಕಂಥದ್ದು. ಈ ತಾತ್ವಿಕತೆಯನ್ನು ಅನುಸರಣೆ ಮಾಡದಂಗೆ ಚಂದ ಕಾಣ್ತದೆ ಅಂತ ವಿಭೂತಿ ಧರಿಸಿಕೊಂಡು ಏನ್ ಬಂತು ಇವಾಗ? ಅದೇ ರೀತಿ ಇಷ್ಟಲಿಂಗ ಅಂಗದ ಮೇಲೆ ಧರಿಸಿಕೊಂಡಿದೆ ಅಂತಂದ್ರೆ ನಾವು ಹೆಮ್ಮೆಯಿಂದ ಲಿಂಗಾಯತ ಜಾತಿಗೆ ಸೇರಿದವರು ಅಥವಾ ಲಿಂಗಾಯತ ಪಂಗಡಕ್ಕೆ ಸೇರಿದವರು ಅಂದ್ಕೊಳ್ತಕ್ಕಂಥದ್ದಲ್ಲ. ವಾಸ್ತವದಲ್ಲಿ ಲಿಂಗಾಯತ ಜಾತಿ ಅದು ಧರ್ಮ. ಆದ್ರೆ ಆತನ ಜಾತಿಯ ಹೆಮ್ಮೆಗಳನ್ನು ತೋರಿಸಿಕೊಳ್ಳೋದಕ್ಕೋಸ್ಕರವಾಗಿ ಇಷ್ಟಲಿಂಗವನ್ನು ಅಂಗದ ಮೇಲೆ ಧರಿಸಿಕೊಂಡು ಅಷ್ಟಕ್ಕೆ ಸೀಮಿತರಾಗಿಲ್ಲ ಅಂತ ಹೇಳಿದ್ರೆ ನಾವು ಧರಿಸಿರ್ತಕ್ಕಂಥ ಇಷ್ಟಲಿಂಗವೂ ಕೂಡ ಸ್ಥಾನವಾದಂತ ಅಪಾಯ ಇದೆ. ಹಾಗಾಗಿ ಇಷ್ಟಲಿಂಗ ಧರಿಸಿಕೊಂಡಿದ್ದೀನಿ ಅಂದ್ರೆ ಅದೇನಪ್ಪ ಅಂತ ಹೇಳಿದ್ರೆ ಜಗತ್ತಿನಲ್ಲಿ ಇರ್ತಕ್ಕಂಥದ್ದು ದೇವರಲ್ಲಿ ಬೇರೆ ಏನೂ ಅಲ್ಲ ಅನ್ನುವಂಥ ಉದಾತ್ತ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಳೋದು ಇಷ್ಟಲಿಂಗ ತಾತ್ವಿಕತೆ. ಅದೇ ರೀತಿ ಇಷ್ಟಲಿಂಗವನ್ನು ಧರಿಸಿಕೊಂಡ ಮೇಲೆ ಜಗತ್ತಿನಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಸಮಾನವಾಗಿ ಕಾಣಬೇಕು ಅನ್ನುವಂಥದ್ದು ಇಷ್ಟಲಿಂಗ ತಾತ್ವಿಕತೆ. ಇಷ್ಟಲಿಂಗವನ್ನು ಧರಿಸಿಕೊಂಡಿದ್ದೀನಿ ಅಂತ ಅಂದ್ರೆ ನನ್ನ ಹೊಟ್ಟೆಪಾಡಿಗೋಸ್ಕರವಾಗಿ ನಾನು ಪರಿಶ್ರಮ ಹಾಕಿ ದುಡಿಬೇಕು ಅನ್ನುವಂಥದ್ದು ಇಷ್ಟಲಿಂಗ ತಾತ್ವಿಕತೆ. ಇಷ್ಟಲಿಂಗ ಧರಿಸಿಕೊಂಡಿದ್ದೀನಿ ಅಂತ ಹೇಳಿದ್ರೆ ನನ್ನ ದುಡಿಮೆಯ ಒಂದು ಭಾಗವನ್ನ ನಾನು ಒಬ್ಬನೇ ಉಣ್ಣೋದಲ್ಲ, ಅಗತ್ಯ ಇರ್ತಕ್ಕಂಥದ್ರಲ್ಲಿ ಹಂಚ್ಕೊಂಡು ಉಣ್ಣೋದು ಅನ್ನುವಂಥದ್ದು ಇಷ್ಟಲಿಂಗ ತಾತ್ವಿಕತೆ. ನೀವು ಯಾವ ತಾತ್ವಿಕತೆಗಳನ್ನು ಕೂಡ ಅನುಸರಿಸಲಾರದಂತೆ ಕೇವಲ ನಮ್ಮ ಹೆಮ್ಮೆಗೋಸ್ಕರ ಇಷ್ಟಲಿಂಗವನ್ನು ಅಂಗದ ಮೇಲೆ ಧರಿಸಿಕೊಂಡ್ರಿ ಅಂತಂದ್ರೆ ಖಂಡಿತವಾಗಿ ಕೂಡ ನಾವು ಧರಿಸಿರ್ತಕ್ಕಂಥ ಇಷ್ಟಲಿಂಗವೂ ಒಂದು ಸ್ಥಾವರವಾಗಿ ಪರಿಣಮಿಸಿಬಿಡುತ್ತೆ. ಕೆಲವು ಕಡೆ ನಾವು ಇತಿಹಾಸದಲ್ಲಿ ಗಮನಿಸಬೇಕು, ಮಂಟೇಸ್ವಾಮಿ ಅಂತದ್ದಾಗಿರ್ಬೋದು, ಸಿದ್ಧಾರ್ಥರಾಗಿರ್ಬೋದು, ಅದೇ ರೀತಿಯಲ್ಲಿ ಕಡೆಕಲ್ಲವನ್ನ ಅದೆಲ್ಲ ಆಗಿರ್ತಕ್ಕಂಥ ಪರಿಣಾಮಗಳನ್ನು ನಾವು ಗಮನಿಸಿ ಹೋಗ್ಬೇಕು. ಆ ಎಲ್ಲ ಮಹಾತ್ಮರು ಕೂಡ ಇಷ್ಟಲಿಂಗವನ್ನು ಧರಿಸುವುದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಲಿಂಗವನ್ನು ಧರಿಸಿಕೊಂಡಿರ್ತಕ್ಕಂಥ ಲಿಂಗಾಯತರು ಇರ್ತಾರಲ್ಲ, ಆ ಲಿಂಗದ ತಾತ್ವಿಕತೆಯನ್ನು ಗಾಳಿಗೆ ತೂರಿ ಆ ಲಿಂಗ ಧರಿಸಿಕೊಂಡು ಜಾತಿಯ ಹೆಮ್ಮೆಯನ್ನು ತೋರಿಸಿಕೊಳ್ಳೋದಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಲಿಂಗ ಸ್ಥಾಪನ ಆಗಿರೋದ್ರೆ ಅವೆಲ್ಲರೂ ಕೂಡ ಇಷ್ಟಲಿಂಗ ಧರಿಸಿರ್ತಕ್ಕಂಥ ನಾವು ಕಾಣ್ತೇವೆ. ಹಾಗಾಗಿ ಇಷ್ಟಲಿಂಗ ತನ್ನಷ್ಟಕ್ಕೆ ತಪ್ಪಲ್ಲ, ಅದು ಇಷ್ಟಲಿಂಗ ತಪ್ಪಲ್ಲ. ಇಷ್ಟಲಿಂಗಕ್ಕಿರ್ತಕ್ಕಂಥ ತಾತ್ವಿಕ ಆಯಾಮಗಳು ತಪ್ಪಲ್ಲ. ಅದು ಇಷ್ಟಲಿಂಗವನ್ನು ಧರಿಸಿಕೊಂಡಿರ್ತಕ್ಕಂಥವರಲ್ಲಿ ಇರ್ತಕ್ಕಂಥ ಅಜ್ಞಾನದ ತಪ್ಪು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಹಾಗಾಗಿ ಈ ಇಷ್ಟಲಿಂಗವನ್ನ ನಾವು ಧರಿಸಿಕೊಂಡಿರ್ತಕ್ಕಂಥವರು ಆ ಲಿಂಗದ ಉದಾತ್ತ ಮೌಲ್ಯಗಳನ್ನು ನಮ್ಮ ಬದುಕಿನೊಳಗೆ ಅಳವಡಿಸಿಕೊಳ್ತಕ್ಕಂಥ ಸಂಕಲ್ಪ ಮಾಡಿಕೊಂಡು ಹಾಗೆ ನಡೆಯುವಂತೆ ಆದಾಗ ಮಾತ್ರ ಆ ಲಿಂಗವೂ ಕೂಡ ಚಲನಶೀಲವಾಗುತ್ತೆ, ಇಷ್ಟಲಿಂಗವೂ ಕೂಡ ಚಲನಶೀಲವಾಗುತ್ತೆ. ಇದನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಇಲ್ಲಪ್ಪ ಅಂತ ಹೇಳಿದ್ರೆ ಇವೆಲ್ಲವೂ ಸ್ಥಾವರಗಳಾಗ್ತವೆ. ಬಸವಣ್ಣ ಹೇಳ್ತಾರೆ ನೋಡಿ, ಇಷ್ಟು ಈ ರುದ್ರಾಕ್ಷಿ ಧರಿಸಿಕೊಳ್ಳೋದಿದೆಯಲ್ಲ ಎಷ್ಟು ಅದ್ಭುತ ಮೌಲ್ಯಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಅಂದ್ರೆ ಅವ್ರು ಹೇಳ್ತಾರೆ, ಬಸವಣ್ಣ ಹಸ್ತ ಕಡಗ ಕೈಗದಿಗ ಕೊಡಬಹುದು ಕೊಡಲ್ಲ. ನೀವು ಕೈಗೆ ರುದ್ರಾಕ್ಷಿಗಳನ್ನು ಕಟ್ಟಿಕೊಳ್ತೀರಿ ಅಂದ್ರೆ ಕೊಡಬಹುದೇ ಹೊರತು ಬೇಡಗಿಲ್ಲ ಅಂತ ಹೇಳ್ತಾರೆ. ಬಾಹುಬಳೆ ತೋಳಿಗದಿಗ ಪರಮಧುವ ಅಪರಾಗದು. ನೀನು ಇಲ್ಲಿ ಬಾಹುಗಳಿಗೆ ಲಿಂಗವನ್ನು ರುದ್ರಾಕ್ಷಿ ಧರಿಸಿಕೊಳ್ತೀಯ ಅಂತಂದ್ರೆ ಪರಸ್ತ್ರೀಯನ್ನ ಪರಪುರುಷರನ್ನ ಮೋಹಿಸಬಾರದು ಅಂತ ಹೇಳ್ತಾರೆ. ಕರುಣಕುಂಡಲ ಕಿವಿಗದಿಗ ಶಿವನಿಂದೆಯ ಕೇಳಲಾಗದು. ನೀನು ಕಿವಿಗೆ ರುದ್ರಾಕ್ಷಿಯನ್ನು ಧರಿಸ್ಕೊಳ್ತೀಯ ಅಂದ್ರೆ ಅದರ ಕಮಿಟ್ಮೆಂಟ್ ಇದೆ ಏನಪ್ಪಾ ಅಂತಂದ್ರೆ ಒಳ್ಳೆಯದ್ರ ಬಗ್ಗೆ ನಿಂದನೆ ಬರಲಾರದೆ ಇರುವ ಹಾಗೆ ನೀನು ಬದುಕನ್ನು ರೂಪಿಸಿಕೊಳ್ಳಬೇಕು, ಶಿವನಿಂದೆ ಬರಲಾರದಿರುವ ಹಾಗೆ
ನೀನು ಬಾಳಬೇಕು ಬದುಕಬೇಕು ಅನ್ನುವಂಥದ್ದು. ಕಂಠಮಾಲೆ ಕೊರಳಿಂಗಲಿಂಗ ಅನ್ಯ ದೈವಕ್ಕೆ ಕರೆವಾಗಲಾಗದು. ನಾನು ಧರಿಸಿಕೊಂಡಿರ್ತಕ್ಕಂಥ ಇಷ್ಟಲಿಂಗವನ್ನ ನನ್ನ ಗಂಡ ಅಂತೇಳಿ ಭಾವಿಸಿಕೊಂಡು ಆ ಲಿಂಗಕ್ಕೆ ಗಂಡು ಮಕ್ಕಳು ಇರುವಾಗ ಎಲ್ಲರೂ ಕೂಡ ಹೆಂಡ್ತಿರೋ ಅಂತೇಳಿ ಭಾವಿಸಿಕೊಂಡು ನಮ್ಮ ಲಿಂಗಕ್ಕೆ ನಾವು ಗಂಡ ಹೆಂಡ್ತಿರೋ ಅಂತ ಭಾವಿಸಿಕೊಂಡಾಗ ಆ ಗಂಡನಿಗೆ ಹೆಂಡ್ತಿಗೆ ಇಷ್ಟರಾಗಿರ್ಬೇಕು ಅಂತೇಳಿ ಬಯಸ್ತಾರೋ ಅದೇ ರೀತಿಯಲ್ಲಿ ಈ ಲಿಂಗಕ್ಕೆ ನಾನು ಇಷ್ಟರಾಗಿದ್ದ ಮೇಲೆ ಅನ್ಯ ದೈವಗಳಿಗೆ ಎರಗಬಾರದು ಅನ್ನುವಂಥ ಬದ್ಧತೆ, ಈ ಎಲ್ಲಾ ಬದ್ಧತೆಗಳನ್ನು ಒಟ್ಟುಗೂಡಿಕೊಂಡು ಧರಿಸಿಕೊಂಡಿರ್ತಕ್ಕಂಥದ್ದು ಈ ರುದ್ರಾಕ್ಷಿಗಳು ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಬೇಕು. ಅದನ್ನು ಬಿಟ್ಟು ಸುಮ್ಮನೆ ರುದ್ರಾಕ್ಷಿ ಧರಿಸ್ಕೊಂಡಿದ್ವಿ. ಯಾಕಪ್ಪ ಧರಿಸ್ಕೊಂಡಿದ್ರಿ? ನಾವೆಲ್ಲ ಲಿಂಗಾಯತಲ್ಲ, ಅವರು ಧರಿಸ್ಕೊಂಡ್ರು, ಅದನ್ನು ನಾವು ಧರಿಸ್ಕೊಂಡಿದ್ವಿ. ಯಾಕಪ್ಪ ಧರಿಸ್ಕೊಂಡಿದ್ರಿ? ನಮ್ಮ ಗುರುಗಳು ಕೊಟ್ಟಿದ್ರೆ ಅದು ಧರಿಸ್ಕೊಂಡಿದ್ವಿ. ಯಾಕೆ ಧರಿಸ್ಕೊಂಡಿದ್ರಿ? ದನದ ಕೋಳೆ ದುರ್ದೇವ್ ಕಟ್ಟಿರ್ತಾರೆ, ಮರೆಯ ದನದ ಕೋಳೆ ಕೊಡಗಾಡಿ ಕಟ್ಟಿರ್ತಾರೆ, ದನದ ಕೋಳೆ ಏನೋ ಕಟ್ಟಿರ್ತಾರೆ. ಹಂಗಾಗ್ಬಿಟ್ಟಿರ್ತದೆ, ಅರ್ಥ ಗೊತ್ತಿಲ್ಲ ಧರಿಸ್ಕೊಂಡ್ಬಿಟ್ರೆ. ಹಾಗಾಗಿ ತಾತ್ವಿಕತೆಯನ್ನ ತಿಳ್ಕೊಂಡು ಅದನ್ನು ಅನುಸರಿಸುವಂತ ಸಂಕಲ್ಪವನ್ನು ಮಾಡಿಕೊಂಡು ಧರಿಸಿಕೊಂಡಿದ್ದಾಗ ಮಾತ್ರ ಈ ಲಾಂಛನಗಳಿಗೆ ಬೆಲೆ ಕೊಟ್ಟು ಈ ಲಾಂಛನಗಳು ಚಲನಶೀಲವಾಗುತ್ತವೆ. ಆ ದೃಷ್ಟಿಯಿಂದ ನಮ್ಮ ಲಾಂಛನಗಳಿಗೆ ಅಂಟಿಕೊಂಡಿರ್ತಕ್ಕಂಥ ಈ ಸ್ಥಾವರವನ್ನು ತೊಡೆದು ಹಾಕಿ ಅವುಗಳ ತಾತ್ವಿಕತೆಯನ್ನು ಅನುಸರಣೆ ಮಾಡೋದ್ರ ಮೂಲಕವಾಗಿ ನಾವೆಲ್ಲರೂ ಕೂಡ ನಿಜ ಜಂಗಮರಾಗುವಂತ ನಿಟ್ಟಿನಲ್ಲಿ ಕ್ರಿಯಾಶೀಲವಾಗಬೇಕಾಗ್ತದೆ ಎನ್ನುವಂಥ ವಿಚಾರಗಳನ್ನ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಜೊತೆ ಹಂಚಿಕೊಂಡು, ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಲಿಂಗಾಯತ ಮಠಾಧಿಪತಿಗಳು ಮಾಡಿರ್ತಕ್ಕಂಥ ಅದ್ಭುತ ಕಾರ್ಯ ಏನಿದೆಯಲ್ಲ, ಜಂಗಮ ಅನ್ನುವಂಥ ತತ್ವ ಸಮಾಜಕ್ಕೆ ಹೇಗೆಲ್ಲ ತನ್ನ ತೊಡಗಿಸಿಕೊಳ್ಬಹುದು ಅನ್ನೋದಕ್ಕೆ ಒಂದು ಬಹುದೊಡ್ಡ ಮಾದರಿ ಅನ್ನುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತ ಹೇಳಿದ್ರೆ 12ನೇ ಶತಮಾನದಲ್ಲಿ ಗುರುಲಿಂಗ ಜಂಗಮ ತಾತ್ವಿಕತೆಗಳು ರೂಪುಗೊಳ್ಳುವಂತಹ ಕಾಲಘಟ್ಟದೊಳಗೆ ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ಧನವನ್ನ ಅರ್ಪಿಸಬೇಕು ಅನ್ನುವಂತ ರೀತಿ ಒಳಗೆ ತ್ರಿವಿಧ ದಾಸೋಹವನ್ನು ಅನ್ವಯಿಸಿದ್ರು. ಆದ್ರೆ ಕ್ರಮೇಣ ಬರ್ತಾ ಆ ತ್ರಿವಿಧ ದಾಸೋಹದ ಪರಿಕಲ್ಪನೆಗಳು ಎಲ್ಲೋ ಒಂದು ಕಡೆ ನಮ್ಮ ಅರ್ಥ ಕಳ್ಕೊಳ್ತಿದ್ದಾವೆ ಅನ್ನುವಂತ ಕಾಲಘಟ್ಟದೊಳಗೆ ನಮ್ಮ ಲಿಂಗಾಯತ ಮಠಾಧಿಪತಿಗಳು ಒಂದು ಎರಡು ಮಠಗಳು ಅಂತಲ್ಲ, ಸುತ್ತೂರು ಮಠ ಆಗಿರ್ಬೋದು, ಸಿದ್ಧಗಂಗಾ ಮಠ ಆಗಿರ್ಬೋದು, ಸಿರಿಗೆರೆ ಮಠ ಆಗಿರ್ಬೋದು, ಭಾರತಿ ಮಠ ಆಗಿರ್ಬೋದು, ಮೂರ್ಸೂರು ಮಠ ಆಗಿರ್ಬೋದು, ಗದಗಿನ ತೋಟದಾರಿ ಮಠ ಆಗಿರ್ಬೋದು, ಎಷ್ಟು ಮಠಗಳು ಬಸವಣ್ಣನನ್ನ ಗುರು ಅಂತೇಳಿ ತಿಳ್ಕೊಂಡಿರ್ತಕ್ಕಂಥ ಭಾವಿಸಿಕೊಂಡು ಬಸವಣ್ಣನ ತತ್ವಗಳನ್ನು ತಲೆಮೇಲೆ ಹೊತ್ಕೊಂಡು ಪಾಲನೆ ಮಾಡ್ತಿರ್ತಕ್ಕಂಥ ಎಲ್ಲಾ ಮಠದ ಮಠಾಧೀಶರು ಕೂಡ ಈ ತಾತ್ವಿಕತೆಯನ್ನ ಕಾಲದ ಅನಿವಾರ್ಯತೆಗೆ ಅನುಗುಣವಾಗಿ ಅನ್ವಯಿಕ ಮಾಡಿದ್ರು, ಅಪ್ಲೈ ಮಾಡ್ತಾ ಹೋದ್ರು. ಅಪ್ಲೈಡ್ ಸೈಂಟಿಸ್ಟ್ ಆದ ನಮ್ಮ ಲಿಂಗಾಯತ ಮಠಾಧಿಪತಿಗಳು ಒಕ್ಕೂಟದ ಮಠ ಸ್ವಾಮಿಗಳಲ್ಲೂ ಕೂಡ ನಾವು ಗಮನಿಸಬೇಕು. ಸಂದರ್ಭದಲ್ಲಿ ತನುವನ್ನ ಗುರುವಿಗೆ, ಮನವನ್ನ ಲಿಂಗಕ್ಕೆ, ಧನವನ್ನ ಜಂಗಮಕ್ಕೆ ಅರ್ಪಿಸೋದು ತ್ರಿವಿಧ ದಾಸೋಹ ಅಂತೇಳಿ ಈಗಲೂ ಕೂಡ ಹಾಗೆ ನಡೀತಿದೆ, ನಡಿಬೇಕು. ಆದ್ರೆ ಅದ್ರ ಜೊತೆಯಲ್ಲಿ ಈ ತಾತ್ವಿಕತೆಯನ್ನು ತ್ರಿವಿಧ ದಾಸೋಹದ ಪರಿಕಲ್ಪನೆಯನ್ನ ಸಮಾಜದ ಅಭ್ಯುದಯಕ್ಕೆ, ತುಳಿತಕ್ಕೊಳಗಾದ ಅಭ್ಯುದಯಕ್ಕೆ ಬಳಸಿದ್ದೀಯಲ್ಲ, ಅದು ಲಿಂಗಾಯತ ಮಠಾಧಿಪತಿಗಳ ಹೆಗ್ಗಳಿಕೆ ಅನ್ನೋದು ನಾವು ಗಮನಿಸಬೇಕಾಗುತ್ತೆ. ಅವ್ರು ಹೆಂಗ್ ಬಳಸಿದ್ರಪ್ಪ ಅಂತ ಹೇಳಿದ್ರೆ, ತ್ರಿವಿಧ ದಾಸೋಹ ಅಂದ್ರೆ ಇಷ್ಟೇ ಅಲ್ಲ ಕಣಪ್ಪ, ಹಸಿದವರಿಗೆ ಅನ್ನ ಕೊಡೋದು ಅದು ಒಂದು ದಾಸೋಹ, ಇದು ನೆತ್ತಿ ಹಸಿರ್ತಕ್ಕಂಥವ್ರಿಗೆ ಅಕ್ಷರ ಕೊಡೋದು ಅದು ಒಂದು ದಾಸೋಹ, ಅದೇ ರೀತಿಯಾಗಿ ಆಶ್ರಯ ರಹಿತವಾಗಿರ್ತಕ್ಕಂಥವರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ಅದು ಕೂಡ ಒಂದು ದಾಸೋಹ. ಅನ್ನ, ಅಕ್ಷರ, ಆಶ್ರಯ ಈ ಮೂರನ್ನು ಒದಗಿಸಿ ಕೊಡ್ತಕ್ಕಂಥದ್ದು ಈ ಕಾಲದ ತ್ರಿವಿಧ ದಾಸೋಹ ಅಂತೇಳಿ ಅದನ್ನು ಅನ್ವಯ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಲಿಂಗಾಯತ ಮಠಾಧಿಪತಿಗಳು ಅನ್ನೋದನ್ನ ನಾವೆಲ್ಲರೂ ಕೂಡ ಹೆಮ್ಮೆ ಹೇಳ್ಬೋದಾಗ್ತದೆ. ಹಾಗೆ ಲಿಂಗಾಯತ ಮಠಾಧಿಪತಿಗಳು ಅಂದ್ರೆ ಏನಪ್ಪ ಅಂತಂದ್ರೆ ಶರಣ ತತ್ವವನ್ನ, ಬಸವ ತತ್ವವನ್ನ, ಈ ಜಂಗಮ ತತ್ವವನ್ನ ಕಾಲದ ಅನಿವಾರ್ಯತೆಗೆ ತಕ್ಕಂತೆ ಅನ್ವಯಗೊಳಿಸುವಂತಹ ಒಬ್ಬ ಅನ್ವಯಿಕ ವಿಜ್ಞಾನಿಗಳು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡು ಆ ಮಠಾಧಿಪತಿಗಳ ಜೊತೆಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿದ್ವಿ ಅಂತ ಹೇಳಿದ್ರೆ ನಾವು ಕೂಡ ನಿಜಾರ್ಥದ ಜಂಗಮರಾಗೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ವಿಚಾರಗಳನ್ನ ಈ ಸಂದರ್ಭದ ಜೊತೆ ಹಂಚಿಕೊಂಡು ಬಹಳಷ್ಟು ನೋಟ್ಸ್ ಮಾಡ್ಕೊಂಡು ಬಂದಿದ್ದೆ ನಾನು. ಸ್ಥಾವರ ಅಂದ್ರೆ ಏನು, ಜಂಗಮ ಅಂದ್ರೆ ಏನು, ಬಸವಣ್ಣ ಒಂದ್ ಕಡೆ ಹೇಳ್ತೀವಿ. ನೀವು ಈ ವಚನದಲ್ಲಿ ನಮ್ಮ ಉಪನ್ಯಾಸದ ಶೀರ್ಷಿಕೆ ಏನು, ಸ್ಥಾವರ ಕಳಿಬಿಟ್ಟು ಜಂಗಮ ಕಳಿಲ್ಲ. ಈ ಶೀರ್ಷಿಕೆ ಪ್ರಕಾರ ಏನಾಗುತ್ತೆ, ಅಳಿವಿದ್ದದ್ದು ಮತ್ತು ಅಳಿವಿಲ್ಲದೆ ಇರೋದು ಅಂತ ಆಯ್ತು. ಅಳಿವಿದ್ದದ್ದು ಸ್ಥಾವರ, ಅಳಿವಿಲ್ಲದೆ ಇರ್ತಕ್ಕಂಥ ಜಂಗಮ ಅಂತ ಪರಸ್ಪರ ವಿರೋಧಗಳಾದ. ಆದ್ರೆ ಅದೇ ಬಸವಣ್ಣವ್ರು ಇನ್ನೊಂದು ವಚನದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಥಾವರ ಜಂಗಮ ಒಂದೇ ಎಂದು ಕೂಡ ಸಂಗಮ ವಚನ ಅಂತ ಹೇಳ್ತಾರೆ. ಇದು ಏನಾಗಿತ್ತು ಈಗ ಗೊತ್ತಾಗ್ತದೆ ನಮಗೆ, ಪ್ರಕ್ಷಿಪ್ತ ಅಲ್ಲ, ನಾವು ಅದೊಂದು ಮಾತ್ರ ಬಹಳ ಕಲ್ತ್ಬಿಟ್ಟಿದ್ದೀವಿ, ಬಿಡಬೇಕಿದ್ದಲ್ಲ. ಇದೊಂದು ಅಜ್ಞಾನ ಪರಮಾವಧಿ ಏನಪ್ಪ ನಮಗೆ ಅರ್ಥ ಆಗ್ತದೆ, ನಾವು ಪ್ರಕ್ಷಿಪ್ತ ಆಗಿದ್ರು. ಹಾಗಾದ್ರೆ ಆ ಪ್ರಕ್ಷಿಪ್ತನೇ ಬೇರೆ, ತಾತ್ವಿಕತೆನೇ ಬೇರೆ. ಇಲ್ಲಿ ಬಸವಣ್ಣ ಹೇಳಿದ ಒಂದು ಉದಾಹರಣೆ ಕೊಡ್ತೀನಿ ನೋಡಿ ನಿಮಗೆ. ಅನುದಿನದಲ್ಲಿ ಮಂಚನಕ್ಕೆ ನೆನೆದು ಲಿಂಗ ಕರಿಗಟ್ಟಿತ್ತು, ಅನುದಿನದಲ್ಲಿ ಮಂಚನಕ್ಕೆ ನೆನೆದು ಲಿಂಗ ಕರಿಗಟ್ಟಿತ್ತು, ನೀರನ್ನುವುದು ಬೋರವ ಬೇಡದು ಕರಗದೆ ಹೋಯಿನದು, ಸ್ಥಾವರ ಪೂಜೆ ಜಂಗಮದ ಉದಾಸೀನ ಕೂಡದ ಸಂಘ ಒಲ್ಲ ನೋಡ ಅಂತ ಹೇಳ್ತಾರೆ ಬಸವಣ್ಣ. ಇಲ್ಲಿ ಬಸವಣ್ಣ ಹೇಳ್ತಿರುವಂತದ್ದು ಏನು ಗೊತ್ತಿಲ್ಲ, ಈ ಲಿಂಗಕ್ಕೆ ಸ್ಥಾವರ ಅಂತ ಹೇಳ್ತಾಗ್ಬಿಟ್ರು. ಯಾವಾಗ ಸ್ಥಾವರ ಅಂತ ಹೇಳಿದ್ರೆ ಜಂಗಮವನ್ನು ಉದಾಸೀನ ಮಾಡುವಂತ ಲಿಂಗ ಪೂಜೆ ಸ್ಥಾವರ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಬಸವಣ್ಣ. ಹಾಗಾಗಿ ಏನ್ ಮಾಡಿದ್ರು, ಇದನ್ನು ಸ್ಥಾವರ ಅಂತ ಕರ್ಕೊಂಡು ಜಂಗಮ ಅಂತ ಹೇಳಿದ್ರೆ ನಾವು ನಮ್ಮ ಇರ್ತಕ್ಕಂಥ ಸಮಾಜವನ್ನ ಜಂಗಮ ಅಂತ ಹೇಳಿ ಗುರುತಿಸಿದ್ರು. ಇನ್ನೊಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಬಸವಣ್ಣವರು, ಆರಾಧನೆಗೆ ಮಾಡಿದರೆ ಅಮೃತದ ಬೆಳಸು. ಇದನ್ನ ಅರ್ಥ ಮಾಡಿಕೊಳ್ಬೇಕು. ಆರಾಧನೆಗೆ ಮಾಡಿದರೆ ಅಮೃತದ ಬೆಳಸು,
ವಿರೋಧಿಸಿದರೆ ವಿಷದ ಬೆಳೆಸು. ಇದು ಕಾರಣ ಲಿಂಗ ಜಂಗಮಕ್ಕೆ ಅಂಜಲೇಬೇಕು. ಸ್ಥಾವರ ಜಂಗಮ ಒಂದೆಂದರೆ ಕೂಡಲ ಸಂಗಮ ದೇವ ಸದಾಸನೀತ ಅನ್ನುವಂಥ ಮಾತು. ಈ ವಚನದಲ್ಲಿ ಬರ್ತಕ್ಕಂಥದ್ದು ಸ್ಥಾವರ ಜಂಗಮ ಒಂದು ಅನ್ನುವಂಥದ್ದು ಅರ್ಥ ಇದೆಯಲ್ಲ, ಬಹಳ ವಿಷಯವಾಗಿರ್ತಕ್ಕಂಥದ್ದು. ಇಲ್ಲಿ ಸ್ಥಾವರ ಅಂತಂದ್ರೆ ನಾವು ಪ್ರಾರಂಭದಲ್ಲಿ ಹೇಳಿದ ನೋಡಿ, ಲಿಂಗ ಸ್ಥಾವರ ಅಂತ ಹೇಳಿದ್ರೆ ಈ ಜಗತ್ತಿಗೆ ಕಾರಣವಾಗಿರ್ತಕ್ಕಂಥ ಲಿಂಗ. ಸ್ಥಾವರ ಅಂತ ಹೇಳಿ ಕೊಳಗೆ ಆಗ್ತಿರ್ತಕ್ಕಂಥದ್ದು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವಾಗಿರ್ತಕ್ಕಂಥ ಲಿಂಗ, ಜಗತ್ತನ್ನೇ ವ್ಯಾಪಿಸಿಕೊಂಡಿರ್ತಕ್ಕಂಥ ಲಿಂಗ. ಆ ಲಿಂಗ ಎಲ್ಲದರ ಚಲನಶೀಲತೆಗೆ ಕಾರಣವಾಗಿದ್ದು ಅದು ಸ್ಥಾವರವಾಗಿದೆ. ಹಾಗಾಗಿ ಬಸವಣ್ಣ ಹೇಳಿದರೆ ನಾನು ಧರಿಸಿಕೊಂಡಿರ್ತಕ್ಕಂಥ ಇಷ್ಟಲಿಂಗ ಇದೆಯಲ್ಲ, ಆ ಮಹಾವಸ್ತುವಿನ ಸಂಕೇತವಾಗಿರೋದ್ರಿಂದಾಗಿ ಇದೆಲ್ಲದರ ಚಲನಶೀಲತೆಗೆ ಆ ಮಹಾವಸ್ತುವೇ ಕಾರಣವಾಗಿರೋದ್ರಿಂದ ಈ ಲಿಂಗ ಬೇರೆಯಲ್ಲ, ಚಲನಶೀಲತೆ ಬೇರೆಯಲ್ಲ ಅಂತ ಭಾವಿಸಿಕೊಂಡು ಲಿಂಗ ಮತ್ತು ಜಂಗಮರಲ್ಲಿ ಏಕತೆಯನ್ನು ಕಂಡುಕೊಳ್ಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಬಸವಣ್ಣ ಹೇಳೋದು. ನಾನು ಲಿಂಗ ಪೂಜೆ ಮಾಡ್ತೀನಿ, ಜಂಗಮ ಉದಾಸೀನ ಮಾಡ್ತೀನಿ ಅಂದ್ರೆ ಅವಾಗ ಲಿಂಗವನ್ನ ಪೂಜಿಸಿ ಜಂಗಮವನ್ನು ಉದಾಸೀನ ಮಾಡಿದಾಗ ಭಿನ್ನತೆ ಬಂದಲ್ಲಿ. ಹಾಗಾಗಿ ಹೇಳ್ತಾರೆ ಬಸವಣ್ಣ, ಲಿಂಗ ಪೂಜೆ ಮಾಡುವಾಗ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ತೀರಪ್ಪ, ಜಂಗಮ ಸೇವೆಯನ್ನು ಕೂಡ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ಮಾಡಿ ಏಕತೆಯನ್ನು ಸಾಧಿಸು. ಆರಾಧನೆಯ ಮಾಡಿದರೆ ಅಮೃತದ ಬೆಳೆಸು. ಇದನ್ನ ಎಷ್ಟು ಪ್ರೀತಿಸ್ತೀಯೋ ಜಂಗಮನು ಅಷ್ಟೇ ಪ್ರೀತಿಸು. ಇದಕ್ಕೆ ಎಷ್ಟು ಭಕ್ತಿ ಕೊಡ್ತೀಯೋ ಜಂಗಮ ಅದಕ್ಕಿಂತ ಹೆಚ್ಚಿನ ಭಕ್ತಿಯನ್ನು ಸಲ್ಲಿಸು. ಅವಾಗ ಏನಪ್ಪಾ ಅಂದ್ರೆ ಅಮೃತ ಬೆಳೆಯುತ್ತೆ. ಹಾಗಾಗಿ ಲಿಂಗ ಜಂಗಮ ಒಂದೇ ಎಂದರಿಯಬೇಕು, ಸ್ಥಾವರ ಜಂಗಮ ಒಂದೇ ಎಂದರೆ ಕೂಡಲ ಸಂಗಮ ದೇವ ಶರಣ ಸನ್ನಿಹಿತ. ಹೀಗೆ ನಾವು ಸ್ಥಾವರ ಜಂಗಮಗಳನ್ನ ಅಭಿವೃದ್ಧಿಪಡಿಸಿಕೊಂಡು ಹೋಗುವಂಥದ್ದನ್ನ ರೂಢಿ ಮಾಡ್ಕೊಳ್ಬೇಕಾಗುತ್ತೆ. ಈ ಥರದಲ್ಲಿ ತುಂಬಾ ತಾಂತ್ರಿಕವಾಗಿರ್ತಕ್ಕಂಥ ಚರ್ಚೆಗಳು ನಮಗೆಲ್ಲರೂ ಕೂಡ ಇದ್ದಾವೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸಬೇಕು. ಒಂದು ಹೇಳ್ತಾರೆ ನೋಡಿ, ನಮ್ಮ ಕಾಡಸಿದ್ದೇಶ್ವರ ಒಂದು ವಚನ ಹೇಳ್ಬಿಟ್ಟಿಸ್ಬಿಡ್ತೀನಿ. ಸ್ಥಾವರ ಜಂಗಮ ಎಂದಿದ್ದೀರಿ, ಸ್ಥಾವರವು ನಿಶಬ್ದ, ಜಂಗಮವು ಮಂತ್ರ ಶಬ್ದ. ಸ್ಥಾವರ ನಿಶಬ್ದ, ಜಂಗಮವು ಮಂತ್ರ ಶಬ್ದ. ಒಂದೆಂದಾಗದೆಯ ಒಂದಾಗದೆಯದು. ಅದೇನೆಂದರೆ ತಿಳಿದರೆ ಒಂದು, ತಿಳಿಯದಿದ್ದರೆ ಯಾರು. ಈಗ ಅರ್ಥ ಆಗುತ್ತೆ ನಿಮಗೆ. ಸ್ಥಾವರ ಜಂಗಮ ಒಂದೇ ಯಾರು ಹೇಳ್ತಾರೆ ಅನ್ನೋದು ಈಗ ಅರ್ಥ ಆಗುತ್ತೆ ನಿಮಗೆ. ತಿಳಿದರೆ ಒಂದು, ತಿಳಿದಿದ್ದರೆ ಎರಡು. ಅದೇನು ಕಾರಣವೆಂದರೆ ಸ್ಥಾವರ ಯಾವುದು ಜಂಗಮ ಯಾವುದು ಎಂದು ತಿಳಿಯದ ಕಾರಣ ಸ್ಥಾವರವೇ ಇಷ್ಟಲಿಂಗ, ಜಂಗಮವೇ ಪ್ರಾಣಲಿಂಗ. ಅಂತಪ್ಪ ಪ್ರಾಣಲಿಂಗವನ್ನೇ ಈಗ ಯಾವಾಗ ಸ್ಥಾವರ ಇಷ್ಟಲಿಂಗ ಜಂಗಮ ಪ್ರಾಣಲಿಂಗ ಅಂತ ಯಾವಾಗ ಅನಿಸುತ್ತೆ ಅಂದ್ರೆ ತಿಳಿದಾಗದೇ ಇದ್ದಾಗ ಬೇರೆ ಬೇರೆ ಅನಿಸ್ಬಿಡುತ್ತೆ. ತಿಳಿದಾಗ ಹೇಗೆ ಅನಿಸುತ್ತಪ್ಪ ಅಂತ ಹೇಳಿದ್ರು ಬಸವಣ್ಣ ಅವ್ರು ಹೇಳ್ತಾರೆ ಕಾಡಸಿದ್ದೇಶ್ವರರು. ಅಂತಪ್ಪ ಲಿಂಗವನ್ನೇ ಪ್ರಾಣಲಿಂಗವನ್ನೇ ಗುರು ಬಹಿಷ್ಕರಿಸಿ ಕರಸ್ಥಳಕ್ಕೆ ಇಷ್ಟ ಪ್ರಮಾಣ ಮಾಡಿಕೊಟ್ಟು ತಿಳಿಯ ಬಂದರೆ ಸ್ಥಾವರ ಜಂಗಮ ಒಂದೇ. ಈ ಇಷ್ಟಲಿಂಗ ಏನಂತಾರಪ್ಪ, ನಮಗೆ ಯಾವುದು ಪ್ರಾಣಲಿಂಗವಾಗಿದೆಯೋ ಆ ಪ್ರಾಣಲಿಂಗವನ್ನೇ ಪರಿಷ್ಕರಿಸಿ ಗುರು ಇಷ್ಟಲಿಂಗವನ್ನು ಮಾಡಿ ಕರಸ್ಥಳಕ್ಕೆ ಕೊಟ್ಟ ಅನ್ನುವ ತತ್ವ ತಿಳಿದಾಗ ಮಾತ್ರ ಅದು ಒಂದೇ ಅಂತ ಅನಿಸುತ್ತೆ. ಅದು ತಿಳುವಳಿಕೆ ಇಲ್ಲದೇ ಇದ್ದಾಗ ಏನಕ್ಕಪ್ಪ ಅಂತ ಹೇಳಿದ್ರೆ ಇದೇ ಬೇರೆ ಅದೇ ಬೇರೆ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಅವರು ಮುಂದುವರೆದು ಹೇಳುವಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ಅಂತಪ್ಪ ಪ್ರಾಣಲಿಂಗವನ್ನೇ ಶ್ರೀ ಗುರು ಬಹಿಷ್ಕರಿಸಿ ಕರಸ್ಥಳಕ್ಕೆ ಇಷ್ಟ ಬ್ರಹ್ಮ ಮಾಡಿಕೊಟ್ಟರೆ ಎಂದು ತಿಳಿಯಬಂದರೆ ಸ್ಥಾವರ ಜಂಗಮ ಒಂದೇ. ಈ ನಿರ್ಣಯ ತಿಳಿಯದಿದ್ದರೆ ಸ್ಥಾವರ ಜಂಗಮ ಬೇರೆ ಒಂದೇ ಅಲ್ಲವು. ಉಭಯದ ಭೇದವ ನಿಮ್ಮ ಶರಣರೇ ಬಂದರು ಕಾಡಿರುವಾಗ ಆದ ಶಂಕರ ಪ್ರಿಯ ಚಂದಕದಂತನಿಗ ನಿರ್ಮಾಯ ಪ್ರಭುವೇ. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ, ಈ ಲಿಂಗ ಹೊರಗಿಂದ ಅಷ್ಟೇ ಅಂತ ಹೇಳಿದ್ರೆ ಇದು ಸ್ಥಾವಿರು ಬೇರೆ, ಆದ್ರೆ ನನ್ನೊಳಗಿರ್ತಕ್ಕಂಥದ್ದನ್ನೇ ಇಲ್ಲಿ ಗುರು ಕೊಟ್ಟಿದ್ದಕ್ಕೆ ರೂಪದೊಳಗೆ ಭಾವಿಸಿಕೊಂಡ್ವಿ ಅಂತ ಹೇಳಿದ್ರೆ ಸ್ಥಾವರ ಜಂಗಮ ಎರಡು ಕೂಡ ಬಂದೇ ಎನ್ನುವಂಥದ್ದು ಈ ಥರದಲ್ಲಿ ತಾತ್ವಿಕವಾಗಿ ತುಂಬಾ ಒಂದು ಅಪರೂಪದ ಜಿಜ್ಞಾಸೆಗೆ ಒಳಪಡಿಸುವಂಥ ಒಂದು ವಿಷಯ. ಸ್ಥಾವರ ಮತ್ತು ಸ್ಥಾವರಗಳಿಲ್ಲ ಜಂಗಮ ಕಡೆಯಿಲ್ಲ ಅನ್ನುವಂಥದ್ದು. ಆ ಹಿನ್ನೆಲೆ ತುಂಬಾ ಸರಳವಾಗಿ ಹೇಳೋದಾದ್ರೆ ಏನಪ್ಪಾ ಅಂತಂದ್ರೆ, ನಮ್ಮ ಲಾಂಛನಗಳನ್ನ ಸ್ಥಾವರ ಮಾಡಲಾರದಂತೆ ಅವುಗಳ ತಾತ್ವಿಕತೆಯನ್ನು ಅರಿತು ಮಾತಾಡುವಂತ, ತಾತ್ವಿಕತೆಯನ್ನು ಅರಿತು ನಡೆಯಲ್ಲಿ ತಂದುಕೊಡುವಂತ ಸಂಕಲ್ಪ ಮಾಡಿದ್ವಿ ಅಂತ ಹೇಳಿದ್ರೆ ಅವು ನಿಜಾರ್ಥದ ಜಂಗಮ ಆಗ್ತವೆ ಮತ್ತು ನಾವೆಲ್ಲರೂ ಕೂಡ ಜಂಗಮ ಆಗೋದಕ್ಕೆ ಸಾಧ್ಯವಾಗ್ತದೆ ಅನ್ನುವಂಥ ವಿಚಾರಗಳನ್ನು ಈ ಸಂದರ್ಭದಲ್ಲಿ ತಿಳಿಸಿಕೊಂಡು ಈ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಬಸವ ಸಂಸ್ಕೃತಿ ಇಷ್ಟು ಇದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪುರುಷರಿಗೆ ಹೃತ್ಪೂರ್ವಕವಾದ ಕೃತಜ್ಞತೆಗಳನ್ನು ಸಲ್ಲಿಸಿ ಒಂದು ಮಾತು ಚರ್ಚೆ ಮಾಡುವುದು ಅಂತ ಭಾವಿಸ್ಕೊಳ್ತೀನಿ. ನಮ್ಮ ಶರಣರಿಗೆ ಕೂಡ ದಯಮಾಡಿ ಕೊನೆಯಲ್ಲಿ ಜಾತಿಗಳಿಗೆ ಬೇಕು ಒಂದು ಮಾತನ್ನು ಹೇಳಬೇಕು, ಸಮಾಜದವರಿಗೆ ಸಂದೇಶವನ್ನು ಕೂಡ ಹೇಳಿದರು. ನಮ್ಮ ದೃಷ್ಟಿ ಒಳಗೆ ಜಾತಿ ಗಣತಿಗೆ ನಾವು ಹೇಳೋದೇನಪ್ಪ ಅಂತಂದ್ರೆ, ಇನ್ನು ನೀವು ಆಮೇಲೆ ಭಾಳ ಯೋಚನೆ ಮಾಡ್ಬೇಕಿಲ್ಲ. ನಾವು ಧಾರ್ಮಿಕವಾಗಿ ಹೇಳಿದ್ರೆ ಅದನ್ನು ನೀವು ಆಮೇಲೆ ಯೋಚನೆ ಮಾಡಿ. ನಾವು ನಿಮಗೆ ಎಲ್ಲರಿಗೂ ಕರೆ ಕೊಡೋದೇನಪ್ಪ ಅಂತಂದ್ರೆ, 1999ನೇ ಇಸ್ವಿಯ ಹಿಂದ್ಗಡೆಗೆ ನಿಮ್ಮ ಜಾತಿ ಸರ್ಟಿಫಿಕೇಟ್ ಅಲ್ಲಿ ಏನೇನಿತ್ತು ಅದನ್ನೇ ಬರೆಸಿ ಬೇರೆ ಏನು ಬರ್ಸಕ್ಕೆ ಹೋಗ್ಬೇಡಿ. ಅಥವಾ ನಿಮ್ಗೆ ಯಾಕೆ ಹೇಳ್ತೀವಿ ಆಮೇಲೆ ಯೋಚನೆ ಮಾಡಿ. 99ರ ಹಂತದಲ್ಲಿ ಎಲ್ಲ ಬಂದಿರ್ತಕ್ಕಂಥದ್ದು 99ರ ಹಿಂದೆ ನಿಮ್ಮ ಜಾತಿ ಸರ್ಟಿಫಿಕೇಟ್ಗಳು ಏನೇನಿದೆಯೋ
ಅದನ್ನೇ ನೀವು ಬಳಸ್ಕೊಂಡ್ಬಿಡಿ. ಈ ಜಾತಿಗಳನ್ನು ಬರ್ತದೆ ಅದುವರೆಗೆ, ಅದು ಧರ್ಮದ ಕಾರಣದಲ್ಲಿ ಮಾತ್ರ ಲಿಂಗಾಯತ ಅಂತಲೇ ಬಳಸ್ತಾರೆ. ಇಷ್ಟು ಮಾತ್ರ ನಾವು ಹೇಳ್ಬೋದು. ಪರಮ ಪೂಜ್ಯರಿಗೆ ಅನಂತ ಶರಣಾರ್ಥಿಗಳು. ಈಗ ಪೂಜ್ಯರಿಗೆ ವಿಜಯನಗರದ ಪರವಾಗಿ ಸಮಸ್ತ ಸದ್ಭಕ್ತರ ಪರವಾಗಿ